ಆಯುರ್ವೇದವು ವಿಶ್ವದ ಅತ್ಯಂತ ಹಳೆಯ ಪದ್ಧತಿಗಳಲ್ಲಿ ಒಂದಾಗಿದೆ. ಆಯುರ್ವೇದದಲ್ಲಿ ಬಳಸುವಂಥ ಕೆಲವೊಂದು ಗಿಡಮೂಲಿಕೆಗಳ ಬಗ್ಗೆ ಒಂದಿಷ್ಟು ಸಣ್ಣ ಮಾಹಿತಿ. ಆಯುರ್ವೇದ ಹೆಂಗಂದ್ರ ಕಾಯಿಲೆಗಳನ್ನು ಗುಣಪಡಿಸುವುದಷ್ಟೇ ಅಲ್ಲ, ಕಾಯಿಲೆಗಳನ್ನು ಬರದಂತೆ ನೋಡಿಕೊಳ್ಳುವುದೇ ಈ ಆಯುರ್ವೇದ ಚಿಕಿತ್ಸಾ ಪದ್ಧತಿ. ನಾನು ಮೊದಲು ವಿಡಿಯೋ ಮಾಡೋ ಉದ್ದೇಶ ಹೇಳಿಬಿಡ್ತೀನಿ. ಇಂತಿಂಥ ಸಸ್ಯ ಇಂತಿಂಥ ಕಾಯಿಲೆಗಳಲ್ಲಿ ಇಂತಿಂಥ ಭಾಗಗಳನ್ನು ಬಳಸ್ತಾರೆ ಅಂತೇಳಿ ನಾವು ಸಹ ಒಂದಿಷ್ಟು ಸಸ್ಯಗಳ ಬಗ್ಗೆ ಮಾಹಿತಿ ತಗೊಂಡು ಇಂಟರ್ನೆಟ್ಟಲ್ಲೋ ಆಯುರ್ವೇದ ಬುಕ್ಗಳಲ್ಲೋ ಇನ್ನು ಕೆಲವೊಂದಿಷ್ಟು ಆಲ್ರೆಡಿ ವಿಡಿಯೋಗಳನ್ನು ಮಾಡಿರ್ತಾರಲ್ಲ, ಮತ್ತೊಂದಿಷ್ಟು ಹಿರಿಯರನ್ನು ಕೇಳಿ ಇಂಥ ಗಿಡಗಳು ಇಂತಿಂಥ ಔಷಧಿಯ ಗುಣಗಳನ್ನು ಹೊಂದಿರ್ತಾವ, ಇಂತಿಂಥ ಕಾಯಿಲೆಗಳಿಗೆ ಬರಬಹುದು ಅಂತ ವಿಡಿಯೋ ಮಾಡಿರ್ತೀವಿ ಹೊರತು ಯಾರೇ ಆದರೂ ಸಹ ಏನೋ ನೋಡಿ ಅಥವಾ ಯಾವುದೋ ಕೇಳಿ ನಮಗೆ ನಾವೇ ವೈದ್ಯರಂತೂ ಆಗಬಾರ್ದು. ನೀವು ಯಾರೇ ಆಗಿರಲಿ, ಒಂದು ವೇಳೆ ಸಸ್ಯಗಳನ್ನು ಔಷಧಿಯ ಉದ್ದೇಶಕ್ಕಾಗಿ ಬಳಸುವುದಾದರೆ ಸೂಕ್ತ ವೈದ್ಯರು ಹಾಗೂ ಆಯುರ್ವೇದ ತಜ್ಞರ ಸಲಹೆ ಪಡೆದು ಬೇಕಾದ್ರೆ ಈ ಔಷಧೀಯ ಸಸ್ಯಗಳನ್ನು ಬಳಸಬಹುದು. ಯಾಕಂದ್ರೆ ಆಯುರ್ವೇದ ಬಳಸ್ತೀವಿ ಅನ್ನೋದಕ್ಕಿಂತ ಆಯುರ್ವೇದವನ್ನು ಹೇಗೆ ಬಳಸಬೇಕಂತ ಗೊತ್ತಿರಬೇಕು. ಆಯುರ್ವೇದವನ್ನು ಯಾವ ಕಾಯಿಲೆಗೆ ಎಷ್ಟು ಪ್ರಮಾಣದಲ್ಲಿ ಯಾವ ಭಾಗವನ್ನು ಬಳಸಬೇಕಂತ ಗೊತ್ತಿರಬೇಕು. ಆಗ ಮಾತ್ರ ಆ ಸಸ್ಯವನ್ನು ಬಳಸಿದ್ದಕ್ಕೂ ಒಂದಿಷ್ಟು ನಿಮಗೂ ಫಲ ಸಿಗಬಹುದು. ಈ ತಂಗಡಿ ಸಸ್ಯ ಗಿಡ ತುಂಬ ದಟ್ಟವಾದ ಹಳದಿ ಬಣ್ಣದ ಹೂಗಳನ್ನು ಬಿಡುತ್ತದೆ. ನೀವು ಸಹ ವಿಡಿಯೋದಲ್ಲಿ ನೋಡ್ತಿದ್ದೀರಿ. ನಮ್ಮ ಕಡೆ ಎಲ್ಲ ಈ ತಂಗಡಿಯ ಸಸ್ಯ ಬಯಲು ಪ್ರದೇಶದಲ್ಲಿ ಗುಡ್ಡಗಾಡುಗಳಲ್ಲಿ ತುಂಬಾನೇ ಬೆಳೆದಿರ್ತದ. ಈ ತಂಗಡಿ ಸಸ್ಯದ ಹಳದಿಯ ಹೂಗಳನ್ನು ಮೊದಲೆಲ್ಲ ಸಣ್ಣದಾಗಿ ಪುಡಿ ಮಾಡಿ ಆ ಪುಡಿಯನ್ನು ಚಹಾದಲ್ಲಿ ಬಳಸ್ತಿದ್ರಂತೆ. ಆಗ ಬಳಸುವುದರಿಂದ ಮಧುಮೇಹ ಇರುವವರು ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆ ಆಗ್ತಿತ್ತಂತ ಅನ್ನಲಾಗಿದೆ. ಈ ತಂಗಡಿ ಸಸ್ಯದ ಹೂವಿನ ಪುಡಿಯನ್ನು ಚರ್ಮ ಕಾಂತಿ ಹಾಗೂ ಚರ್ಮದ ತುರಿಕೆಯನ್ನು ಕಡಿಮೆ ಮಾಡಲು ಬಳಸ್ತಿದ್ರಂತೆ ಹಿಂದೆ. ಹಾಗೂ ದೇಹದ ಉಷ್ಣತೆಯನ್ನು ಇದು ಕಡಿಮೆ ಮಾಡಿ ತಂಪಾಗಿಡಲು ಸಹಾಯ ಮಾಡ್ತಿತ್ತಂತೆ. ಹಾಗೂ ಮೂತ್ರಕೋಶದ ಸೋಂಕನ್ನು ನಿವಾರಿಸಲು ಈ ಸಸ್ಯದ ಕಷಾಯವನ್ನು ಬಳಸ್ತಿದ್ರಂತೆ ಹಿಂದೆ. ಅಷ್ಟೇ ಅಲ್ಲ, ಈ ಸಸ್ಯವನ್ನು ಗೊಬ್ಬರವಾಗಿ ಸಹ ಬಳಸಬಹುದು. ಈ ಸಸ್ಯದ ಹಸಿರು ಎಲೆಗಳನ್ನು ಈ ತಂಗಡಿ ಸಸ್ಯದ ಹಸಿರು ಎಲೆಗಳನ್ನು ಬಳಸುವುದರಿಂದ ಮಣ್ಣಿನಲ್ಲಿರುವ ಸಾರಜನಕದ ಅಂಶ ಹೆಚ್ಚಾಗ್ತದಂತ. ಈ ಸೀಮಾ ತಂಗಡಿಯ ಸಸ್ಯದ ತೊಗಟೆಯನ್ನು ಚರ್ಮ ಹದ ಮಾಡಲು ಚರ್ಮದ ಕೈಗಾರಿಕೆಗಳಲ್ಲಿ ಹಿಂದೆ ಬಳಸ್ತಿದ್ರಂತೆ. ಈ ಆವರಿಕೆ ಸಸ್ಯ ಅಥವಾ ಸೀಮಾ ತಂಗಡಿ ಸಸ್ಯದ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಹಾಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಆ ವಿಡಿಯೋದ ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ಒಂದ್ಸಲ ನೀವು ಆ ವಿಡಿಯೋವನ್ನು ನೋಡಬಹುದು. ಮತ್ತು ಈ ಸಸ್ಯಕ್ಕೆ ಯಾವ ಭಾಷೆಯಲ್ಲಿ ಯಾವ ಹೆಸರುಗಳಿಂದ ಕರೀತಾರೆ ಈ ಸೀಮಾ ತಂಗಡಿ ಸಸ್ಯವನ್ನು ಅಂತೇಳಿ ಒಂದಿಷ್ಟು ಭಾಷೆಯ ಹೆಸರುಗಳನ್ನು ಸಹ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅವುಗಳನ್ನು ಸಹ ನೋಡಬಹುದು. ಈ ತಂಗಡಿ ಸಸ್ಯಕ್ಕಿರುವ ವೈಜ್ಞಾನಿಕ ಹೆಸರು ಮತ್ತು ಈ ಸಸ್ಯದಲ್ಲಿರುವ ಕೆಮಿಕಲ್ಸ್ಗಳು ಮತ್ತು ಈ ಸಸ್ಯವನ್ನು ದೇಹದ ಯಾವ ಯಾವ ಕಾಯಿಲೆಗಳಲ್ಲಿ ಯಾವ ಯಾವ ಸಸ್ಯದ ಭಾಗಗಳನ್ನು ಬಳಸ್ತಾರೆ ಹಾಗೂ ಈ ತಂಗಡಿ ಸಸ್ಯಕ್ಕಿರುವ ವೈಜ್ಞಾನಿಕ ಹೆಸರು ಬಂದು ಕ್ಯಾಸಿಯಾ ಅರ್ಕ್ಯುಲೇಟ್ ಅಂತ. ಈ ತಂಗಡಿ ಸಸ್ಯದ ಕುಟುಂಬ ಬಂದು ಸಿಸಲ್ಪಿನಿಸಿ ಅಂತ. ಈ ತಂಗಡಿ ಸಸ್ಯದಲ್ಲಿರುವಂಥ ರಾಸಾಯನಿಕ ಅಂಶಗಳು ಟ್ಯಾನಿನ್ಸ್, ಆಲ್ಕಲೈಡ್ಸ್ ಮತ್ತು ಗ್ಲೈಕೋಸೈಡ್ಸ್ ಅಂತ. ಇದಿರಲಿ ಮೊದಲ ಈ ಸಸ್ಯವನ್ನು ಆಯುರ್ವೇದದಲ್ಲಿ ಆಗಲಿ ಸಿದ್ಧ ಔಷಧಿಗಳಲ್ಲೇ ಆಗಲಿ ಯಾವ ಯಾವ ಕಾಯಿಲೆಗಳಲ್ಲಿ ಬಳಸ್ತಾರೆ ಹಾಗೂ ಈ ಸಸ್ಯದ ಯಾವ ಭಾಗವನ್ನು ಬಳಸ್ತಾರೆ ಅಂತ ಈಗ ನೋಡೋಣ. ಈ ಸಸ್ಯವನ್ನು ಆಯುರ್ವೇದದಲ್ಲಿ ಬಳಸುವುದು ಕಣ್ಣಿನ ತೊಂದರೆ, ಕ್ರಿಮಿನಾಶಕವಾಗಿ ಮತ್ತು ಮಧುಮೇಹದಲ್ಲಿ ಹಾಗೂ ಋತುಸ್ರಾವದ ತೊಂದರೆಗಳಲ್ಲಿ ಇನ್ನೂ ಅನೇಕ ಹಲವಾರು ಕಾಯಿಲೆಗಳಲ್ಲಿ ಬಳಸ್ತಾರೇನೋ ನಿಜ. ಆದರೆ ಈ ಸಸ್ಯದ ಯಾವ ಭಾಗಗಳನ್ನು ಬಳಸ್ತಾರೆ ಅಂದರೆ ಈ ತಂಗಡಿಗಿ ಸಸ್ಯದ ಆಯುರ್ವೇದದಲ್ಲಿ ಬಳಸುವಂಥ ಈ ಸಸ್ಯದ ಉಪಯುಕ್ತ ಭಾಗಗಳು ಈ ಸಸ್ಯದ ಹೂವು, ಇದರ ಹೂವಿನ ಮೊಗ್ಗು ಹಾಗೂ ಈ ಸಸ್ಯದ ತೊಗಟೆ, ಬೇರು. ಈ ತಂಗಡಿಯ ಸಸ್ಯದ ಎಲೆ ಕೂಡ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳಲು ಬಳಸ್ತಾರೆ. ಈ ತಂಗಡಿ ಸಸ್ಯಕ್ಕಿರುವ ಅನೇಕ ಭಾಷೆಯ ಹೆಸರುಗಳನ್ನು ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಸಂಸ್ಕೃತ ಭಾಷೆಗಳನ್ನು ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಒಂದ್ಸಲ ನೀವು ಸಹ ನಿಮ್ಮ ಭಾಷೆಯಲ್ಲಿ ಈ ತಂಗಡಿ ಸಸ್ಯವನ್ನು ಏನಂತ ಕರೀತಾರೆ ಅಂತೇಳಿ ತಿಳಿದುಕೊಳ್ಬಹುದು. ಹಾಗೆ
ಈ ಸಸ್ಯದಲ್ಲಿರುವಂಥ ರಾಸಾಯನಿಕ ಅಂಶಗಳನ್ನು ಮತ್ತು ಈ ಸಸ್ಯದ ಕುಟುಂಬವನ್ನು ಇನ್ನಿತರ ಮಾಹಿತಿಯನ್ನು ಈ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ಸ್ ಬಾಕ್ನಲ್ಲಿ ಕೊಡ್ತೀನಿ, ಒಂದ್ಸಲ ನೀವೇ ಓದ್ಕೊಳ್ಳಿ. ನಮ್ಮ ಕಡೆಗೆಲ್ಲ ತುಂಬಾನೇ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ತುಂಬಾನೇ ಆಯುರ್ವೇದದ ಸಸ್ಯಗಳಿವೆ. ಮುಂದಿನ ದಿನಗಳಲ್ಲಿ ಆ ಸಸ್ಯಗಳ ಬಗ್ಗೆ ಒಂದೊಂದು ಸಸ್ಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಆ ಸಸ್ಯಗಳ ಬಗ್ಗೆ ಎಷ್ಟು ವಿಡಿಯೋಗಳಾಗ್ತಾವೋ ಅಷ್ಟು ವಿಡಿಯೋಗಳನ್ನು ಮಾಡ್ತಾ ಬರ್ತೀನಿ. ಇಲ್ಲಿ ವಿಡಿಯೋದಲ್ಲಿ ನೋಡಿ, ಈ ತಂಗಡಿ ಸಸ್ಯವನ್ನು ಪೂರ್ತಿ ಒಣಗಿದಾದ ಮೇಲೆ ಎಲೆಗಳು ಹಾಗೂ ಅದರ ಕಾಯಿಗಳು ಕಂದು ಬಣ್ಣದಲ್ಲಿ ಕಾಣ್ತವ. ಈ ಸಸ್ಯದ ಅಭಿವೃದ್ಧಿಯ ಭಾಗ ಬಂದು ಬೀಜ. ಈ ತಂಗಡಿ ಸಸ್ಯದ ಬೀಜಗಳನ್ನು ಸಹ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೋಡ್ಬೋದು ನೀವು ಸಹ. ಇದರ ಉದ್ದನೆ ಕಾಯಿಯಲ್ಲಿ ಅಲ್ಲಲ್ಲಿ ಸಣ್ಣದಾದ ಬೀಜಗಳನ್ನು ಹೊಂದಿರ್ತದೆ. ಈ ಸಸ್ಯ ಯಾಕೆ ಎಲ್ಲ ಕಡೆ ಎಲ್ಲೆಂದ್ರಲ್ಲಿ ಬೆಳೀತದಂತ್ರ, ಈ ಬೀಜಗಳು ಒಣದಾದ ಮೇಲೆ ಎಲ್ಲಿ ಬೇಕಲ್ಲೇ ಸಿಡಿತಾವ, ಬೀಳ್ತಾವ. ಹಾಗಾಗಿ ಎಲ್ಲಿ ಬೀಳ್ತಾವ ಅಲ್ಲೇ ಮಳೆಗಾಲದಲ್ಲಿ ಹೊಸ ಸಸ್ಯ ಹುಟ್ಕಲು ಸಹಾಯ ಆಗ್ತದೆ. ಇನ್ನು ಈ ಸಸ್ಯದ ಬಗ್ಗೆ ಒಂದು ಸಣ್ಣದಾಗಿ ಈ ಇಡೀ ಸಸ್ಯದ ಸಾರಾಂಶ ಹೇಳಿಬಿಡ್ತೀನಿ ಕೇಳಿ. ಇದರ ವೈಜ್ಞಾನಿಕ ಹೆಸರು ಬಂದು ಕ್ಯಾಸಿಯಾ ಅರ್ಕ್ಯುಲೇಟ್ ಅಂತ. ಈ ಸಸ್ಯದ ಕುಟುಂಬ ಬಂದು ಸಿಸಾಲ್ಪಿನೆಸ್ಸಿ ಅಂತ. ಇದರಲ್ಲಿರುವ ರಾಸಾಯನಿಕ ಅಂಶ ಬಂದು ಟ್ಯಾನಿನ್ಸ್, ಅಲ್ಕಲಾಯ್ಡ್ಸ್ ಮತ್ತು ಗ್ಲೈಕೋಸೈಡ್ಸ್ ಅಂತ. ಈ ಸಸ್ಯದ ಉಪಯುಕ್ತ ಭಾಗ ಬಂದು ಹೂವು, ಹೂವಿನ ಮೊಗ್ಗು, ತೊಗಟೆ, ಬೇರು, ಎಲೆ ಕೂಡ ಬಳಸ್ತಾರೆ. ಸಸ್ಯ ಅಭಿವೃದ್ಧಿಯ ಭಾಗ ಬಂದು ಬೀಜ. ಈ ಸಸ್ಯವನ್ನು ಸುಮಾರು ಕಾಯಿಲೆಗಳಲ್ಲಿ ಬಳಸ್ತಾರೆ. ಅದು ಕಣ್ಣಿನ ತೊಂದರೆ, ಕ್ರಿಮಿನಾಶಕ, ಮಧುಮೇಹ ಮತ್ತು ಋತುಸ್ರಾವ ತೊಂದರೆಗಳು, ಇನ್ನೂ ಅನೇಕ ತೊಂದರೆಗಳನ್ನು ಯಾವ ಕಾಯಿಲೆಗಳಲ್ಲಿ ಬಳಸ್ತಾರೆ ಅಂತ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಬಗೆಯ ಔಷಧೀಯ ಸಸ್ಯಗಳ ಬಗ್ಗೆ ಒಂದೊಂದಾಗಿ ವಿಡಿಯೋ ಮಾಡ್ತಾ ಬರ್ತೀನಿ. ನೀವು ಹೊಸಬರಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿರಿ. ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಸಹ ಒತ್ತಬಹುದು. ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಬಿಟ್ಟ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಸಹ ಮಾಡಬಹುದು.